ಉಗಿಮದಪ್ಪ. ಇವತ್ತಿನ ನಮ್ಮ ಪಯಣ ಅಹೋಬಲ ನರಸಿಂಹಸ್ವಾಮಿ ದೇವಾಲಯದ ಕಡೆಗೆ. ಈ ದೇವಾಲಯವು ಡೆಂಕನಕೋಟೆ ತಾಲೂಕು ಕೃಷ್ಣಗಿರಿ ಜಿಲ್ಲೆ ಮದಗೊಂಡಹಳ್ಳಿ ಸಮೀಪದಲ್ಲಿರುವ ಚಿಕ್ಕ ಮದಗೊಂಡಹಳ್ಳಿ ಗ್ರಾಮದ ಆವರಣದಲ್ಲಿ ನೆಲೆಗೊಂಡಿದೆ. ಸುಮಾರು 800 ವರ್ಷಕ್ಕೂ ಮುಂಚೆ ಗ್ರಾಮಸ್ಥರು ದನ ಕುರಿ ಕಾಯುವ ಸಮಯದಲ್ಲಿ ಒಂದು ಬಂಡೆಯ ಮಡಿಲಿನಲ್ಲಿ ಕಂಡು ಬಂದಂತಹ ಅಹೋಬಲ ನರಸಿಂಹಸ್ವಾಮಿ ದೇವಸ್ಥಾನವು ಇದು. ಸುಮಾರು 800 ವರ್ಷಕ್ಕೂ ಮುಂಚೆ ಬಂಡೆಯ ಮಡಿಲಿನಲ್ಲಿ ಬಂದಂತಹ ಅಹೋಬಲ ನರಸಿಂಹಸ್ವಾಮಿಗೆ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ದೀಪಗಳನ್ನು ಹಚ್ಚಿತ ಪೂಜಾ ಪುನಸ್ಕಾರಗಳನ್ನು ಮಾಡುತ್ತಾ ಬರ್ತಾರೆ. ನಂತರ ಈ ಅಹೋಬಲ ನರಸಿಂಹ ಸ್ವಾಮಿಯು ಅತಿ ಶಕ್ತಿಯುಳ್ಳವರು, ವಿಷ್ಣು ಸ್ವರೂಪ ಹೊಂದಿರುವರು ಎಂದು ತಿಳಿದ ನಂತರ ಶ್ರೀದೇವಿ ಭೂದೇವಿ ಸಮೇತ ಅಹೋಬಲೇಶ್ವರ ಸ್ವಾಮಿಯು ಎಂದು ದೊಡ್ಡದಾದ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ನಾಮಕರಣ ಮಾಡುತ್ತಾರೆ. ಈ ಅಹೋಬಲೇಶ್ವರ ಬಳಗದವರು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಎಂದು ಹಲವಾರು ರಾಜ್ಯಗಳಿಂದ ಬಂದು ಅಹೋಬಲೇಶ್ವರನ ದರ್ಶನ ಪಡೆದು ಹೋಗ್ತಾರೆ. ಈ ಒಂದು ಬಂಡೆಯ ಮಡಿಲಿನಲ್ಲಿ ಅಹೋಬಲ ನರಸಿಂಹನ ದರ್ಶನ ಕೊಟ್ಟು ವಿಷ್ಣು ಸ್ವರೂಪವನ್ನು ತೋರಿಸಿ ಶ್ರೀದೇವಿ ಭೂದೇವಿ ಅಹೋಬಲೇಶ್ವರ ಎಂದು ನಾಮಕರಣ ಮಾಡಿಸಿಕೊಂಡು ಒಂದು ಕಲ್ಲಿನ ಬಂಡೆಗೆ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿಸಿಕೊಂಡು ಬಂಡೆಯ ಮಡಿಲಿನಲ್ಲಿ ಬರುವ ಭಕ್ತರಿಗೆ ದರ್ಶನ ತೋರುವಂತ ಅಹೋಬಲೇಶ್ವರ ದೇವಾಲಯಕ್ಕೆ ತಪ್ಪದೆ ಒಂದು ಬಾರಿ ಭೇಟಿ ನೀಡಿ. ಡೆಂಕನಕೋಟೆ ತಾಲೂಕು ಕೃಷ್ಣಗಿರಿ ಜಿಲ್ಲೆ ತಳಿ ಮುಖ್ಯ ರಸ್ತೆ, ಮದಗೊಂಡಹಳ್ಳಿ, ಚಿಕ್ಕ ಮದಗೊಂಡಹಳ್ಳಿ ಗ್ರಾಮ, ತಾಗೇರಿ ಮುಖ್ಯ ರಸ್ತೆ. ಈ ವಿಡಿಯೋ ಇತ್ತೀಚೆಗೆ ಎಲ್ಲರಿಗೂ ಶೇರ್ ಮಾಡಿ. ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಐಡಿನ ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ಟಾಟಾ, ಬೈ ಬಾಯ್.